ಮುಸಲ್ಮಾನರು ಭಾರತದಲ್ಲಿ ಇರುತ್ತಾರೆ, ಆದರೆ ಭಾರತಕ್ಕೆ ನಿಷ್ಠರಾಗಿರೋದಿಲ್ಲ. ವಿದೇಶಿ ಮುಸ್ಲಿಂ ರಾಷ್ಟ್ರವೊಂದು ಭಾರತಕ್ಕೆ ಆಕ್ರಮಣ ಮಾಡಿದರೆ ಇವರು ಅವರ ಪರ ನಿಲ್ಲುತ್ತಾರೆ ಹೊರತು ಭಾರತದ ಪರ ನಿಲ್ಲೋದಿಲ್ಲ. ಅವರು ಅವರ ಧರ್ಮವನ್ನು ನಂಬುತ್ತಾರೆ ಹೊರತು ಅವರು ಈ ದೇಶವನ್ನಲ್ಲ ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅನೇಕ ಜನ ಈ ದೇಶಕ್ಕಾಗಿ ಪ್ರಾಣ ತೆತ್ತರಲ್ಲ, ಹುಡುಗರು 23-24 ವಯಸ್ಸು ಗಲ್ಲಿಗೆ ಏರಿದ್ರಲ್ಲ, ಈ ಭಗತ್ ಸಿಂಗಿಂದ ಹಿಡಿದು ಆಜಾದ್ರವರೆಗೆ 23-24 ವಯಸ್ಸು. ಆ ವಯಸ್ಸಿನಲ್ಲಿ ಈಗ ಎಲ್ಲೋ ಓದ್ತಿರ್ತಾರೆ. ಈಗಿನ ಕಾಲದಲ್ಲಿ ಮದುವೆ ಆಲೋಚನೆ ಇಲ್ಲದ ವಯಸ್ಸದು. ಆ ವಯಸ್ಸಿನಲ್ಲಿ ಈ ದೇಶಕ್ಕಾಗಿ ಪ್ರಾಣ ಬಿಟ್ಟರಲ್ಲ ಲಕ್ಷಾಂತರ ಯುವಕರು. ನಮ್ಮ ನಾಟಕದಲ್ಲಿ ಬಂದ ಜತೀಂದ್ರ ದಾಸ್ ಯಾರಿಗೂ ಗೊತ್ತೇ ಇಲ್ಲ ಅಲ್ವಾ? ನಮ್ಮ ಮಕ್ಕಳಿಗೆ ಜತೀಂದ್ರ ದಾಸ್ ಗೊತ್ತಿಲ್ಲ ಅಲ್ವಾ? ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಂಧನಕ್ಕೊಳಗಾಗ್ತಾರೆ. 64 ದಿನ ಉಪವಾಸ ಇದ್ದು ಪ್ರಾಣತ್ಯಾಗ ಮಾಡ್ತಾರೆ. ಇದು ದಾಖಲೆ. ಗಾಂಧೀಜಿಗಿಂತ ದೀರ್ಘಕಾಲ ಉಪವಾಸ. ಆದರೆ ಗಾಂಧೀಜಿ ಗೊತ್ತೇ ಇಲ್ಲದಂತಿದ್ದು ಬಿಟ್ಟರು. ಅವರ ಹರಿಜನ ಪತ್ರಿಕೆಯಲ್ಲಿ ಸಣ್ಣ ಸುದ್ದಿಯೂ ಬರಲಿಲ್ಲ. ಭಾರತದಾದ್ಯಂತ ದೊಡ್ಡ ಸುದ್ದಿ ಆಯಿತು. ಅನೇಕ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಬಂತು. ಅಂದರೆ ಆ ಉಪವಾಸ ಗಾಂಧೀಜಿಯ ಸೊತ್ತು. ಬೇರೆಯವರಿಗೆ ಆ ಮರ್ಯಾದೆಗೆ ಅವರು ಹೋಗಬಾರದು. ನೋಡಿ, ಈ ಅನಾರ್ಕಿಗಳೇನಿದೆ ಇದನ್ನು ಹೇಳಬೇಕಾಗಿತ್ತು. ಮೊದಲು ನಮ್ಮ ನ್ಯಾಯಾಲಯದಲ್ಲಿ ಭಗವದ್ಗೀತೆ ಇತ್ತು. ನಾವು ಭಗವದ್ಗೀತೆಯನ್ನು ಮುಟ್ಟಿ ಪ್ರಮಾಣ ಮಾಡಿದ್ದನ್ನು ನಾನೂ ನೋಡಿದ್ದೇನೆ. ಅಲ್ಲಿಂದ ಭಗವದ್ಗೀತೆಯನ್ನು ತೆಗೆದುಬಿಟ್ರು. ಯಾಕೆ ತೆಗೆದ್ರು ಅಂದರೆ ನಮ್ಮದು ಜಾತ್ಯತೀತ ರಾಷ್ಟ್ರ ಅಲ್ವೇ. ಭಗವದ್ಗೀತೆ ಬೇಜಾರಾಗುತ್ತೆ ಕ್ರಿಶ್ಚಿಯನಿಗೆ. ಭಗವದ್ಗೀತೆ ಮುಸಲ್ಮಾನರಿಗೆ ಹರಾಮಾಗಿರುವಾಗ ಅವರ ಧರ್ಮಕ್ಕೆ ಅದನ್ನು ಮುಟ್ಟಿ ಪ್ರಮಾಣ ಮಾಡೋದಿದ್ರೆ ಏನು ಪಾಪ. ಕ್ರಿಶ್ಚಿಯನರಿಗೆ ಭಗವದ್ಗೀತೆಯನ್ನು ಬೈಬಲ್ಲೇ. ಹಾಗಾಗಿ ಬೇಡ. ಹೀಗಾಗಿ ಈಗ ಸತ್ಯ ಹೇಳೋ ಪ್ರಮೇಯ ಇಲ್ಲ, ಸುಳ್ಳನ್ನೇ ಕರೆಕ್ಟಾಗಿ ಹೇಳಿದ್ರೆ ಸಾಕು. ಜಡ್ಜಿಯ ನ್ಯಾಯಾಧೀಶರ ತಲೆಗೆ ಹೊಡೆದಂತೆ ಅವರ ಸುತ್ತಿಗೆ ಇರ್ತದ, ಅದಕ್ಕಲ್ಲ, ಅವರ ತಲೆಗೆ ಹೊಡೆದಂತೆ ಸುಳ್ಳನ್ನು ಹೇಳಿದ್ರೆ ಸಾಕು. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ನಿಮ್ಮ ಮುಮ್ತಾಜ್. ಸೊ ಇವತ್ತು ನಮ್ಮ ಜೊತೆ ರಂಗಾಯಣದ ಮಾಜಿ ನಿರ್ದೇಶಕರು, ಅದೇ ರೀತಿ ಖ್ಯಾತ ಸಾಹಿತಿಗಳು, ರಂಗಕರ್ಮಿಗಳಾದಂತಹ ಅಡ್ಡಂಡ ಕಾರ್ಯಪುರ ಇದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮತ್ತೆ ನೀವು ಚರ್ಚೆಯಲ್ಲಿದ್ದೀರಾ. ಇದಕ್ಕೂ ಮೊದಲು 2 ಯಶಸ್ವಿ ರಂಗ ಪ್ರದರ್ಶನಗಳು ನಡೆದಿದೆ. ಒಂದು ಕರಿನೀರ ವೀರ, ಅದೇ ರೀತಿ ಟಿಪ್ಪು ನಿಜ ಕನಸುಗಳು. ಸೊ ಇದಾದ ನಂತರ ಸತ್ಯವನ್ನೇ ಹೇಳುತ್ತೇನೆ ಅನ್ನುವಂತಹ ಒಂದು ಹೊಸ ನಾಟಕದ ಜೊತೆ ಮತ್ತೆ ಬರ್ತಾ ಇದ್ದೀರಾ. ಡಿಸೆಂಬರ್ 9, 11 ಮತ್ತು 12ನೇ ತಾರೀಕಿಗೆ ಯಶಸ್ವಿ ಪ್ರದರ್ಶನ ಕೂಡ ನಡೆಯೋದಿದೆ. ಸೊ ಹಾಗಾಗಿ ಮೊದಲನೇ ಇದರಲ್ಲಿ ಯಾವುದು ಕರಿನೀರ ವೀರದಲ್ಲಿ ನೀವು ಸಾವರ್ಕರ್ ಅವರ ಬಗ್ಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿ. ಸಾವರ್ಕರ್ ಅವರು ಅನುಭವಿಸಿದಂತಹ ಕಷ್ಟಗಳೇನಿರಬಹುದು, ಆ ನೋವುಗಳೇನಿರಬಹುದು, ಆ ಎಲ್ಲ ಸತ್ಯವನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿ. ಇನ್ನು ಟಿಪ್ಪು ನಿಜ ಕನಸುಗಳ ಮೂಲಕ ಒಬ್ಬ ಮತಾಂಧ ರಾಜನ ಸತ್ಯವನ್ನು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡಿದ್ರಿ. ಟಿಪ್ಪು ನಿಜ ಕನಸುಗಳನ್ನು ನಾನು ಕೂಡ ನೋಡಿದ್ದೆ, ಬಹಳ ಅದ್ಭುತವಾಗಿತ್ತು ಸರ್. ಒಂದು ನಿಮಿಷ ಕೂಡ ಆಚೆ ಈಚೆ ನೋಡದೆ ಆರಂಭದಿಂದ ಕೊನೆ ತನಕ ನೋಡಿದ್ವಿ. ಆ 3 ಗಂಟೆ ಹೇಗೆ ಹೋಯ್ತು ಅಂತ ಗೊತ್ತಾಗ್ಲಿಲ್ಲ. ಟಿಪ್ಪು ಅಂದ್ರೆ ಏನು ಅನ್ನುವಂಥದ್ದನ್ನು ಬಹಳ ಅದ್ಭುತವಾಗಿ ತಿಳಿಸಿಕೊಟ್ಟಿದ್ರಿ ಸರ್. ಮತ್ತೊಮ್ಮೆ ನೋಡುವಂತ ಅನ್ನಿಸುವಷ್ಟು ಅದ್ಭುತವಾಗಿತ್ತು. ಅದಕ್ಕೆ ನಿಜವಾಗ್ಲೂ ಧನ್ಯವಾದಗಳು ಸರ್, ನೀವು ಆ ಸತ್ಯವನ್ನು ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಅಂದರೆ ಈ ರಂಗಭೂಮಿ ಅಂತ ಹೇಳಿದ್ರೆ ಹೇಗಾಗಿದೆ ಅಂತ ಹೇಳಿದ್ರೆ ಅದೊಂದು ಲೆಫ್ಟಿಸ್ಟ್ಗಳ ಇದು ಅಂತಾನೆ ಆಗ್ಬಿಟ್ಟಿದೆ. ಅಲ್ಲಿ ಬರೀ ಲೆಫ್ಟಿಸ್ಟ್ ಇದನ್ನೇ ಬಿತ್ತುತ್ತಾ ಹೋಗ್ತಾ ಇದ್ದಾರೆ. ಆದರೆ ಇವತ್ತು ಅಡ್ಡಂಡ ಕಾರ್ಯಪ್ಪನವರು ಬಂದು ಇಲ್ಲ, ಸತ್ಯವನ್ನ ನಾನು ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ, ಸತ್ಯವನ್ನೇ ನಾನು ತಿಳಿಸ್ತೀನಿ ಅನ್ನುವಂಥ ಒಂದು ಇದರಿಂದ ನೀವು ಬಂದಿದ್ದೀರಿ. ಬಹಳಷ್ಟು ಅಡಚಣೆಗಳು ಖಂಡಿತವಾಗ್ಲೂ ಆಗುತ್ತೆ, ಆದರೆ ಅವೆಲ್ಲವನ್ನ ಮೆಟ್ಟಿ ನಿಂತು ನೀವು ಸತ್ಯವನ್ನೇ ಹೇಳಬೇಕು, ಈ ದೇಶಕ್ಕೆ ಸತ್ಯ ಏನನ್ನುವಂಥದ್ದನ್ನು ತಿಳಿಸ್ಬೇಕು ಅನ್ನುವಂಥ ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿ ಬಂದಿದ್ದೀರಾ. ಸೊ ಆ ಒಂದು ನಿಟ್ಟಿನಲ್ಲಿ ಈಗ ಸತ್ಯವನ್ನೇ ಹೇಳುತ್ತೇನೆ ಅಂತ 3ನೇ ರಂಗ ಪ್ರಯೋಗವನ್ನ ಮಾಡ್ತಾ ಇದ್ದೀರಾ ಸರ್. ಯಾವ ಸತ್ಯವನ್ನ ಹೇಳೋದಕ್ಕೆ ಹೊರಟಿದ್ದೀರಾ? ನೋಡಿ, ನಮಗೆ ಈ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಪ್ರಥಮ ಪ್ರಧಾನಿಯಾಗಿದ್ದಂಥ ಜವಾಹರ್ಲಾಲ್ ನೆಹರು ಅವರ ಬಗ್ಗೆ ಅಪಾರವಾದ ಗೌರವ ಇದೆ. ಖಂಡಿತ ಭಾರತದ ಅಗ್ರಶ್ರೇಷ್ಠ ನಾಯಕರು ಕೂಡ. ಆ ಜವಾಹರ್ಲಾಲ್ ನೆಹರು ಅವರ ಸ್ವಾರ್ಥದ ಚಿಂತನೆಯಿಂದ ನಾನು ಹೇಳ್ತೇನೆ, ಯಾವುದು ಸತ್ಯದ ಚರಿತ್ರೆ ಇತ್ತು, R.C. ಮುಜಾಮ್ದಾರರು ಬರೆದಿರುವಂಥ ಸತ್ಯದ ಚರಿತ್ರೆ ಏನಿತ್ತು ಅದನ್ನು ಬದಿಗೊತ್ತಿ
ತಾರಾಚಂದ್ ಬೇರೆ ಬೇರೆಯವರಿಂದ ಇವರೇ ಕಪೋಕಲ್ಪಿತ ಚರಿತ್ರೆಗಳನ್ನು ಬರೆಸಿ ಅದನ್ನು ನಮಗೆ ಪಠ್ಯವನ್ನಾಗಿಸಿ ಒಂದನೇ ಕ್ಲಾಸಿಂದ ಹಿಡಿದು ಡಿಗ್ರಿವರೆಗೆ, ನಂತರ ಮಾಸ್ಟರ್ ಡಿಗ್ರಿವರೆಗೆ, ನಂತರ ಯೂನಿವರ್ಸಿಟಿಗಳಿಗೆ ಚರಿತ್ರೆಗಳನ್ನು ಸೃಷ್ಟಿ ಮಾಡಿಕೊಟ್ಟು ನಮ್ಮನ್ನು ನರಹೀನ ಸಮಾಜವಾಗಿ ಮಾಡಿದ್ದಾರೆ. ಆ ಕ್ಷಾತ್ರ ತೇಜಸ್ಸು ಏನಿತ್ತು, ನಮ್ಮ ಪರಂಪರೆಯ ತೇಜಸ್ಸು, ನಮ್ಮ ಯುಗ ಪುರುಷರು ಏನಿದ್ರು ಅವರ ಹೆಜ್ಜೆಗಳನ್ನು ಹಾಕಿ ಕೊಡಬಾರದು ಅಂತೇಳೋ ನರಹೀನ ಸಮಾಜವನ್ನು ಸೃಷ್ಟಿಸಿದರ ವಿರುದ್ಧ ನಾನು ಧ್ವನಿ ಎತ್ತಬೇಕು ಅಂತೇಳಿ ನಮ್ಮ ಎಲ್ಲ ಅದಕ್ಕೆ ಪೂರಕವಾಗಿ ನಮ್ಮ ರಂಗಭೂಮಿಯ ಏನಿತ್ತು ಅದೆಲ್ಲವೂ ಎಡಪಂಥೀಯ ಚಿಂತನೆಗಳು. ಎಡಪಂಥೀಯ ಚಿಂತನೆಗಳನ್ನು ಕಾಂಗ್ರೆಸ್ ಬಳಸಿಕೊಂಡಿತ್ತು, ಮುಖವಾಡ ಮಾಡಿಕೊಂಡಿತ್ತು. ಸ್ವಾತಂತ್ರ್ಯ ಬಂದಿಂದಲೂ ಎಡಪಂಥೀಯರು ಅಧಿಕಾರಕ್ಕೆ ಬರೋದಿಲ್ಲ, ಆದರೆ ಎಡಪಂಥೀಯರೇ ಆಡಳಿತ ನಡೆಸ್ತಾರೆ ಕಾಂಗ್ರೆಸ್ ಹೆಸರಿನಲ್ಲಿ. ಈ ಪರಾವಲಂಬಿಗಳಂತೆ ಅವರು ಅಂಟಿಕೊಳ್ಳುತ್ತಾರೆ. ಇವರ ಚರಿತ್ರೆಯನ್ನು, ಈ ಸುಳ್ಳು ಚರಿತ್ರೆಯನ್ನು ಬೆತ್ತಲು ಮಾಡಬೇಕು ಅಂತ ಹೇಳೋದು ನನಗೆ ಆಸೆ ಇತ್ತು. ನೋಡಿ, ನಮಗೆ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಇಷ್ಟೊಂದು ಸತ್ಯಗಳು ಗೊತ್ತಾಗಿರಲಿಲ್ಲ. ಒಂದು ವೇಳೆ ಸೋಷಿಯಲ್ ಮೀಡಿಯಾ ಬರದೇ ಹೋಗಿದರೆ ಅವರಿಗೆ ಹೇಳಿದ್ದೇ ಸತ್ಯ, ಎಕ್ಸಾಕ್ಟ್ಲಿ, ಅಥವಾ ನಾವೇನಾದ್ರೂ ಹೇಳಿಕೊಟ್ರೆ ಇವು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನಾವು ಆರಂಭದಿಂದ ಸುಳ್ಳನ್ನೇ ಸತ್ಯ ಅಂತ ನಂಬಿಕೊಂಡು ಬಂದಿದ್ದೀವಿ. ನಾನು, ನನ್ನ ಅಪ್ಪ, ನನ್ನ ಮಗ, ಇದೆಲ್ಲವೂ ನಮ್ಮ ಪರಂಪರೆ ಓದಿದೆ ಸುಳ್ಳು ಚರಿತ್ರೆಗಳನ್ನು. ಇದನ್ನು ಧಿಕ್ಕರಿಸಬೇಕು, ಸಮಾಜಕ್ಕೆ ಒಂದು ಸತ್ಯ ಹೇಳಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ನಾನು ರಂಗಭೂಮಿಯನ್ನು ಸತ್ಯದ ರಂಗಭೂಮಿಯಾಗಿ ಬಳಸಿದ್ದೇನೆ. ಲೆಫ್ಟಿಸ್ಟ್ಗೆ ಹೇಳ್ತಾರೆ ರಂಗಭೂಮಿ ಅಂದರೆ ಪ್ರತಿಭಟನೆಯ ಅಸ್ತ್ರ. ನಾನು ಹೇಳ್ತೇನೆ ರಂಗಭೂಮಿ ಅಂದರೆ ಅದು ಸತ್ಯದ ಅನಾವರಣ ಅಂತ. ಸತ್ಯದ ಅನಾವರಣ. ರಂಗಭೂಮಿ ಅಂದರೆ ನಾಟಕ ಅಂದರೆ ಸುಳ್ಳು, ನಾಟಕ ಆಡ್ತಾ ಇದ್ದಾನೆ ಅಂತ ಕೇಳ್ತಾರೆ. ನಾಟಕ ಅಂದರೆ ಅಲ್ಲ, ನಾಟಕ ರಂಗದಲ್ಲಿ ನಟಿಸುವ ಸುಳ್ಳುಗಳಾಗಿದ್ದರೆ ಅದು ಸತ್ಯದ ಅನಾವರಣ ಮಾಡುವ ಸುಳ್ಳು. ಮನಸ್ಸಿನ ನೋಡುವ ಪ್ರೇಕ್ಷಕರಲ್ಲಿ ಸತ್ಯದ ಅನಾವರಣ ಆಗಬೇಕು, ಸುಳ್ಳಿನ ಆವರಣ ಮತ್ತೆ ಆಗಬಾರದು. ಇದು ನನ್ನ ಥೀಮ್ ಅದು. ಹಾಗಾಗಿ ನಾನು ಟಿಪ್ಪು ನಿಜ ಕನಸುಗಳು ನಾಟಕ ಮಾಡಿದ ಹಾಗಿಬ್ಬರು ಸಾವರ್ಕರ್ನನ್ನು ಮೂದಲಿಸಿದಾಗ, ಸಾವರ್ಕರ್ರ ಪಠ್ಯವನ್ನು ಈಗಿನ ಶಿಕ್ಷಣ ಮಂತ್ರಿ ಮಧು ಬಂಗಾರಪ್ಪ ಕಿತ್ತೆಸೆದಾಗ, ಓದದೇ ಇರುವ ಮಧು ಬಂಗಾರಪ್ಪ, ಸಾವರ್ಕರ್ರನ್ನು ಓದದೇ ಇರುವ ಮಧು ಬಂಗಾರಪ್ಪ, ಸಾವರ್ಕರ್ ಪಟ್ಟ ಕಷ್ಟದ ತೃಣವನ್ನೂ ಪಡೆದಿರುವ, ಅಪ್ಪನ ಹಣದಿಂದ ಸುಖದ ಲೋಲೋಪತಿಯಲ್ಲಿ ಶಿಕ್ಷಣ ಪಡೆದಿರುವಂಥ ಮಧು ಬಂಗಾರಪ್ಪನಂಥ ಶಿಕ್ಷಣ ಮಂತ್ರಿಗಳು ಅಂತ ಹೇಳ್ಕೊಳ್ಳೋದು ಮುಜುಗರ ಆಗುತ್ತೆ, ಆದರೂ ಆಗಿಬಿಟ್ಟಿದ್ದಾರೆ. ಆಗಿಕೊಳ್ಳಲಿ, ಮಜಾ ಮಾಡಲಿ. ಅವರು ಯಾವಾಗ ಕಿತ್ತೆಸೆದೆ ಅಂತ ಹೇಳ್ತಾರ, ಆಗ ಎಲ್ಲರ ಮನಸ್ಸಿನಲ್ಲಿ ಬಿತ್ತುವ ಕೆಲಸವನ್ನು ರಂಗಭೂಮಿ ಮಾಡಬೇಕು ಅಂತೇಳಿ ನಾನು ಅದಕ್ಕೆ ಹೋದೆ. ಟಿಪ್ಪುವನ್ನು ಆರಾಧ್ಯ ದೈವ, ಟಿಪ್ಪು ಜಯಂತಿ, ಟಿಪ್ಪು ಹೀಗೆ, ಟಿಪ್ಪು ಚಂದ್ರ ಇಂದ್ರ ಅಂತ ಹೇಳಿ ಹೊಗಳುತ್ತಿದ್ದಾಗ ನನ್ನನ್ನು 4ನೇ ತಲೆಮಾರಿನ ಅಜ್ಜನನ್ನೇ ಮತಾಂತರ ಮಾಡಿದ ಆ ಮತಾಂಧನ ನಿಜವಾದ ಬಣ್ಣವನ್ನು ಬಯಲು ಮಾಡಬೇಕು ಅಂತೇಳಿ ರಂಗಭೂಮಿಯ ಮೂಲಕ ನಿಜ ಕನಸುಗಳು ಇಡೀ ರಾಜ್ಯಾದ್ಯಂತ ಅದು. ಬೀದರ್ನಲ್ಲಿ ಹೊಲ ಉಳುವ ಒಬ್ಬ ರೈತ ಅಲ್ಲಿ ಟಿಪ್ಪು ಕೊಂದ ಬಗ್ಗೆ ನಾಟಕ ಮಾಡ್ತಾರೆ ಅಂತ ಕಣ್ಲಾ, ಹೋಗ್ಬೇಕು ಇವತ್ತು ಅಂತ ಹೇಳುವ ಮಾತುಕತೆ ನಡೀತಲ್ಲ, ಇದು ರಂಗಭೂಮಿಯ ಸಾರ್ಥಕತೆ ಅಂತ. ಈಗ ನಾನು ಸತ್ಯವನ್ನೇ ಹೇಳುತ್ತೇನೆ ಅಂತ ಹೇಳುವ ನಾಟಕಕ್ಕೆ ಬಂದಿದ್ದೇನೆ. ಯಾವ ಸತ್ಯವನ್ನು ತಿಳಿಸ್ತಾ ಇದ್ದೀರಿ ನೋಡಿ, ನಾನು ಅದು ಪೀಠಿಕೆಯಾಗಿ ಅದನ್ನು ಹೇಳಿದ್ದೇನೆ. ಜವಾಹರ್ಲಾಲ್ ನೆಹರು ಸ್ವಾತಂತ್ರ್ಯ ಬಂದ ನಂತರ ನಮಗೆ 6 ಜನ ಶಿಕ್ಷಣ ಮಂತ್ರಿಗಳು ಮುಸಲ್ಮಾನರ ಬಗ್ಗೆ ನನಗೆ ದ್ವೇಷ ಇಲ್ಲ, ಆದರೆ ಮುಸಲ್ಮಾನ ಮನಸ್ಥಿತಿಯ ಬಗ್ಗೆ ನನಗೆ ಸಂಶಯ ಮತ್ತು ಇದಿದೆ. ಅಂದರೆ ಅಬ್ದುಲ್ ಕಲಾಂ ಆಜಾದ್ ಸ್ವಾತಂತ್ರ್ಯಕ್ಕೆ ಹೋರಾಡಿದಂಥ ಮನುಷ್ಯ. ಆ ವ್ಯಕ್ತಿ R.C. ಮುಜಮ್ದಾರ್ಗೆ ಹೇಳ್ತಾರೆ, ನೀವು ಗುಪ್ತರ ಕಾಲವನ್ನು ಹೊಗಳಬಾರದು. R.C. ಮುಜಮ್ದಾರ್ ಒಬ್ಬ ಗ್ರೇಟ್ ಹಿಸ್ಟಾರಿಯನ್ ಮತ್ತು ಮೊಘಲರ ಕಾಲವನ್ನು ಟೀಕಿಸಬಾರದು. ನಮ್ಮ ಸ್ವಾತಂತ್ರ್ಯ ಚಳುವಳಿ 1857ರ ಸಿಪಾಯಿ ಮ್ಯೂಟಿನಿ ಅಂತ ಅವರೇನು ಕರೆದರು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಸಾವರ್ಕರ್ ಕರೆದರು, ಪುಸ್ತಕ ಬರೆದರು. ಅಲ್ಲಿಂದ ಆರಂಭ ಆಯಿತು ಎನ್ನಬೇಡಿ, ಗಾಂಧಿ ಯುಗದಿಂದ ಆರಂಭ ಆಯಿತು ಅಂತ ಬರೀಬೇಕು ಅಂತ ಹೇಳಿ ಆಗ ಒಪ್ಪದಿದ್ದಾಗ R.C. ಮುಜಮ್ದಾರ್ ಅವರ ಚರಿತ್ರೆಯನ್ನು ತಿರಸ್ಕರಿಸಿ ಅವರಿಗೆ ಬೇಕಾದ ತಾರಾಚಂದ್ ಅಂತ ಹೇಳೋರನ್ನು ಬಯಸಿದ್ರು. ಈಗ ಮುಖ್ಯಮಂತ್ರಿಯವರಿಗೆ ಮೇಲೆ ಆರೋಪ ಬಂದಾಗ ತನಗೆ ಬೇಕಾದ SIT ಮಾಡ್ಕೊಳ್ತದಲ್ಲ, ತನಗೆ ಬೇಕಾದ ಅಧಿಕಾರಿ ನೇಮಿಸಿ ಲೋಕಾಯುಕ್ತದಲ್ಲಿ ತನಿಖೆ ಮಾಡಿಸ್ಕೊಂಡು ಕ್ಲೀನ್ ಚಿಟ್ ಪಡ್ಕೊಳ್ತಾರಲ್ಲ, ಅದೇ ಥರ ನೆಹರು ಮಾಡಿ ಚರಿತ್ರೆಯನ್ನು ಬುಡಮೇಲು ಮಾಡಿ ತಿರುಚಿ ಅಸತ್ಯವನ್ನು ನಮಗೆ ಬೋಧಿಸಿ ಈ ಸಮಾಜವನ್ನು ನರಹೀನ ಸಮಾಜವಾಗಿ ಮಾಡಿದ್ದಾರೆ. ನಾನು ಕ್ಷಾತ್ರ ಪರಂಪರೆಯ ವಂಶದಿಂದ ಬಂತು, ಇದು ಕಂಡಾಗ ಸಿಡಿದೇಳಬೇಕು ಅನಿಸ್ತು. ಹೆಂಗೆ ಹೋಗಿ ಕತ್ತಿ ತಗೊಂಡು ಅಥವಾ ಬೆಂಕಿ ಕೊಟ್ರಲ್ಲ DJ KJ ಹಳ್ಳಿಯಲ್ಲಿ, ಹಂಗೆ ಮಾಡೋಕ್ಕಾಗಲ್ಲ. ಸಾರ್ವಜನಿಕ ಆಸ್ತಿಗೆ ಕಲ್ಲೆಸೆಯೋಕ್ಕಾಗಲ್ಲ. ರಂಗಭೂಮಿಯ ಮೂಲಕ
ಪ್ರತಿಭಟನೆಯನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡ್ತಾ ಇದ್ದೀನಿ, ಸತ್ಯವನ್ನು ಹೇಳೋಕ್ಕೆ ಹೊರಟಿದ್ದೀನಿ. ಆ ಸತ್ಯದ ಅನಾವರಣ ಅಂದರೆ ಮಹಾತ್ಮ ಗಾಂಧೀಜಿ ಪ್ರತಸ್ಮರಣೀಯರು, ಮಹಾತ್ಮರು. ಆದರೆ ಅವರು ಮಾಡಿರುವ ಅನಾರ್ಕಿ, ಅವರು ಮಾಡಿರುವ ಮುಸ್ಲಿಂ ತುರ್ಷೀಕರಣ, ಈ ದೇಶಕ್ಕೆ ವಾಸಿ ಆಗದಂಥ ಗಾಯ ಮಾಡಿ ಇಟ್ಟು ಹೋದ್ರಲ್ಲ, ಮಹಾತ್ಮ ಗುಂಗಿನಲ್ಲಿ ನಾವೆಲ್ಲ ಮೈಮರ್ತೇವಲ್ಲ, ನೆಹರುವಿನ ಸ್ವಾರ್ಥ, ಪ್ರಥಮ ಪ್ರಧಾನಿ ಮಾಡಿದ ಮೋಸಗಳು, ತನ್ನ ವಂಶವನ್ನೇ ಇರಬೇಕು ಅಂತ ಹಾಕಿಕೊಟ್ಟ ಅಡಿಪಾಯ, ಸರ್ದಾರ್ ವಲ್ಲಭಾಯ್ ಪಟೇಲರ ದ್ವಂದ್ವ, ಗಾಂಧೀಜಿಯ ಅಂಧಕಾರಕ್ಕಾಗಿ 12 ಮತವನ್ನು ಪಡೆದರೂ ಕೂಡ 2 ಮತ ಪಡೆದವರು ಪ್ರಧಾನಿ ಆಗ್ತಾರೆ. 12 ಮತ ಪಡೆದ ಸರ್ದಾರ್ ವಲ್ಲಭಾಯ್ ಪಟೇಲ್ ಹಿಂದೆ ಸರಿತಾರೆ. ಸುಭಾಷ್ ಚಂದ್ರ ಬೋಸರಿಗೆ ಮಾಡಿದ ಅನ್ಯಾಯ, ದೇಶ ಬಿಟ್ಟು ಹೋಗುವಂತೆ ಮಾಡಿದಂಥ ಕುಕೃತ್ಯ, ಸ್ವಾತಂತ್ರ್ಯಕ್ಕಾಗಿ ಈ ದೇಶ ನನ್ನದು, ಈ ದೇಶಕ್ಕಾಗಿ ಈ ಜನ್ಮ ತಾಳಿದ್ದೇನೆ ಅಂತ ಹೇಳುವಂಥ ಮನುಷ್ಯನನ್ನು ಅನಾಮಧೇಯ ಮಾಡಿಬಿಟ್ಟಂಥ ಕಾಂಗ್ರೆಸ್ಸಿನ ಮೋಸ, ಅಂಬೇಡ್ಕರ್ ಅಂತ ಶ್ರೇಷ್ಠ ವ್ಯಕ್ತಿಯನ್ನು ಇನ್ನಿಲ್ಲದಂತೆ ಶನಿಗಳಂತೆ ಕಾಡಿದ ಈ ಕಾಂಗ್ರೆಸ್ಸಿಗರು ಇವತ್ತು ಸಂವಿಧಾನದ ಡೇ ಬಗ್ಗೆ ಪುಂಖಾನುಪುಂಖವಾಗಿ ಮಾತನಾಡ್ತಾರಲ್ಲ ಕಾಂಗ್ರೆಸ್ಸಿಗರು. ನಿಮಗೆ ಸಂವಿಧಾನವನ್ನು ತಿರುಚಿದವರು ಯಾರ್ರೀ? ನೀವೇ ಅಲ್ವಾ? ಸಂವಿಧಾನದ ತಿದ್ದುಪಡಿ ಮಾಡಿದವರು ಯಾರು? ನೀವೇ ಅಲ್ವಾ? ಸಂವಿಧಾನದ ಬಗ್ಗೆ ಮಾತಾಡುವಂಥ ನೈತಿಕ ಹಕ್ಕೇ ಇಲ್ಲ. ಸರ್ಕ್ಯುಲರ್ ಸೋಷಿಯಲಿಸ್ಟ್ ಪದಗಳನ್ನು ಪ್ರಿಯಾಂಬಲಲ್ಲಿ ತಂದು ಅಪ್ಪಳಿಸಿದವರು ಯಾರ್ರೀ? ನೀವೇ ಅಲ್ವಾ? ಎಲ್ಲ ವಿರೋಧ ಪಕ್ಷಗಳನ್ನು ಜೈಲಿಗೆ ಹಾಕಿ ಪಾರ್ಲಿಮೆಂಟಿನಲ್ಲಿ ನೀವೇ ಕೂತ್ಕೊಂಡು ಸಂವಿಧಾನವನ್ನು ತಿರ್ಚಿಬಿಟ್ರಲ್ಲ, ಅದ್ರ ಕುತ್ತಿ ಕೊಯ್ದಿರಲ್ಲ ಯಾರು? ಅಂಬೇಡ್ಕರ್ ಅವನು 2 ಬಾರಿ ಸೋಲಿಸಿದ್ರಲ್ಲ ಯಾರು? ಅಂಥ ಶ್ರೇಷ್ಠ ನಾಯಕನನ್ನು ಆ ಥರ ಸಾವಿನಲ್ಲೂ ಕೂಡ ನೀವು ಒಂದು ಗೌರವ ಕೊಡಲಿಲ್ಲಲ್ಲ ನೀವು ಯಾರು? ಇದನ್ನೆಲ್ಲ ಈ ನಾಟಕ ಬಿಚ್ಚಿರ್ತದೆ. ಅವರು ವೀರ ಸಾವರ್ಕರ್ರ ಕಷ್ಟವನ್ನು ಒಂದು ದಿನ ಈ ಮಧು ಬಂಗಾರಪ್ಪನವರು ಓದಿಯೇ ಇಲ್ಲ ಅಂತ ಹೇಳ್ತಿದ್ದೀನಿ. ಸಾವರ್ಕರ್ ಅವರು ಕರಿನೀರಿನ ಶಿಕ್ಷೆ ಅನುಭವಿಸಿದ 14 ವರ್ಷ 7x4 ಜೈಲಿನ ಕೋಣೆಯಲ್ಲಿ ಹಾವು ಚೇಳು ಮಿಶ್ರಿತ ಆಹಾರ, ಎಣ್ಣೆ ಗಾಣದಿಂದ ಎಣ್ಣೆ ತೆಗಿಬೇಕು, ಕೈಗಳಲ್ಲಿ ತೆಂಗಿನ ಸಿಪ್ಪೆಯನ್ನು ಸುಲಿದು ಹಗ್ಗ ಮಾಡಬೇಕು, ಚಡಿ ಹೇಟು, ಮಲಮೂತ್ರ ವಿಸರ್ಜನೆಗೂ ಜಾಗ ಇಲ್ಲ. ಇಂಥ ಘೋರ ಶಿಕ್ಷೆಯನ್ನು ಈ ದೇಶಕ್ಕಾಗಿ ಅದನ್ನು ಇಡೀ ಕುಟುಂಬ 14 ವರ್ಷ ಅನುಭವಿಸ್ತಲ್ಲ. ಮಧು ಬಂಗಾರಪ್ಪ, ನೀವು ಒಂದು ದಿನವಾದರೂ ಇದನ್ನು ಓದಿದ್ದೀರಾ ನೀವು? ಇದು ನಮಗೆ ಅನ್ಯಾಯ ಅಂತ ನಿಮಗೆ ಅನಿಸೋದು, ನಮಗೆ ನೋವಾಗೋದಿಲ್ವಾ? ಹೇಳಿದವರ ಮೇಲೆ FIR ಹಾಕ್ತೀರಲ್ವಾ? ಡಿಫಾಮೇಷನ್ ಆಗಿ ಮಾತಾಡ್ತಿಲ್ಲ, ಸತ್ಯದ ಮಾತನ್ನೇ ಹೇಳ್ತಾ ಇದ್ದೀನಿ. ಯಾಕೆ ಇದನ್ನೆಲ್ಲ ತೆರೆದಿಡಬೇಕು ಅಂತ ಅನಿಸ್ತಿತ್ತು ಮಮತಾಜ್ ಮೇಡಮ್. ಇದನ್ನೆಲ್ಲ ನಾಟಕ ನನ್ನ ಕ್ಷೇತ್ರ ರಂಗಭೂಮಿ. ನಾನು ನೀನಾಸಮಲ್ಲಿ ರಂಗಶಿಕ್ಷಣ ಪಡೆದು ಬಂದವನೇ. ನಾನು ನನ್ನ ಹೆಂಡತಿ ಅನಿತಾ ಇಬ್ಬರು. ನನ್ನ ಕಾಂಟ್ರಿಬ್ಯೂಷನ್ ಏನು ಕೊಡಬೇಕು ಈ ನಾಡಿಗಾಗಿ? ನನಗೆ ಮುಖ್ಯ ನನ್ನ ದೇಶ. ನೆಕ್ಸ್ಟ್ ನಾನು ಕೊಡವ. ನನಗೆ ಮುಖ್ಯ ನನಗೆ ದೇಶ. ನಾನು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಜನತಿಮ್ಮೆಯರ ಆದರ್ಶಗಳನ್ನು ನಂಬಿ ಬದುಕಿದವರು. ಅವರಿಗೆ ದೇಶ ಮುಖ್ಯ. ನಮ್ಮ ಅನೇಕ ಜನರು ಕಾರ್ಗಿಲ್ಗಳಲ್ಲಿ ಸತ್ತು ಹೋದ್ರಲ್ಲ, ಅವರಿಗೆ ದೇಶ ಮುಖ್ಯ. ಪ್ರತಿ ಮನೆಯಿಂದ ಕೊಡಗಿನಲ್ಲಿ ದೇಶದ ಗಡಿ ಕಾಯಲು ಹೋದ್ರಲ್ಲ, ಅವರ ಆದರ್ಶ ನಮಗೆ ಮುಖ್ಯ. ಹಾಗಾಗಿ ನೀವು ಮಾಡಿರುವ ಅಕೃತ್ಯಗಳು, ಸ್ವಾರ್ಥದ ರಾಜಕಾರಣಕ್ಕಾಗಿ ಗಾಂಧಿ ಮಾಡಿರುವಂಥ ಒಂದು ಅನಾರಕ್ಕಿ, ಇದೆಲ್ಲವನ್ನು ರಂಗದ ಮೇಲೆ ತರಬೇಕು. ನಾನು 43 ಪುಸ್ತಕಗಳನ್ನು ಅಧ್ಯಯನ ಮಾಡಿಯೇ ಈ ನಾಟಕವನ್ನು ಬರೆದಿದ್ದೇನೆ. ನನ್ನ ಒಂದೇ ಒಂದು ಸಂಭಾಷಣೆ ಇದು ಅಡ್ಡಂಡ ಕಾರ್ಯಪ್ಪನ ಸೃಷ್ಟಿ ಅಂತ ಹೇಳಿದ್ರೆ ನಾನು ಮರುದಿನ ನಾಟಕ ಮಾಡೋದಿಲ್ಲ. ಈ ಸವಾಲನ್ನು ಹಾಕ್ತೇನೆ ನಿಮ್ಮ ಈ ಸ್ಟುಡಿಯೋದಲ್ಲಿ. ಯಾಕೆಂದರೆ ಸತ್ಯ ಹೇಳಿದರೆ ನಿಮಗೆ ಮುಜುಗರ ಆಗುತ್ತೆ. ಯಾಕೆಂದರೆ ಸುಳ್ಳುಗಳನ್ನು ವಿಜೃಂಭಿಸಿದವರು ನೀವು, ಸತ್ಯವನ್ನು ಮುಚ್ಚಿಟ್ಟವರು ನೀವು. ಅದು ನನ್ನ ನಾಟಕ. ಈ ಸತ್ಯವನ್ನೇ ಹೇಳುತ್ತೇನೆ ಅನ್ನುವಂಥ ನಾಟಕದ ಮೂಲಕ ನೀವು ಆ 6 ಪಾತ್ರಗಳನ್ನು ತರ್ತಾ ಇದ್ದೀರಾ. ಒಂದು ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್, ಅಂಬೇಡ್ಕರ್, ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸೊ ಈ ಒಂದೊಂದು ಪಾತ್ರ ಕೂಡ ಯಾವ ರೀತಿ ತೆರೆದುಕೊಳ್ತಾ ಹೋಗ್ತದೆ ಮೇಡಮ್? ಇಲ್ಲಿ ನಾನು ಈ ನಾಟಕವನ್ನು ಈಗ ಅವರೆಲ್ಲ ಸತ್ತು ಹೋಗಿದ್ದಾರೆ. ಈ ಸತ್ತು ಹೋದವರನ್ನು ಮತ್ತೆ ರಂಗಕ್ಕೆ ತರೋದು ಹೇಗೆ ಅಂತ ಆಲೋಚನೆ ಮಾಡಿದಾಗ ನಾನೊಂದು ಆತ್ಮಸಾಕ್ಷಿಯ ನ್ಯಾಯಾಲಯವನ್ನು ಸೃಷ್ಟಿ ಮಾಡಿದೆ. ಅದಕ್ಕೆ ಆ ಆತ್ಮಸಾಕ್ಷಿಯ ನ್ಯಾಯಾಲಯದಿಂದ ಅವರಿಗೆ ಸಮನ್ಸ್ ಹೋಗುತ್ತೆ, ಈ 6 ಜನರಿಗೂ. ಬನ್ನಿ, ನೀವು ಕೋರ್ಟಿನಲ್ಲಿ ನಿಮ್ಮ ವಿಚಾರಣೆ ನಡೆಸಬೇಕಾಗಿದೆ, ನೀವೇನು ಹೇಳಿಕೆ ಕೊಡೋರು ಬನ್ನಿ ಅಂತ, ತಪ್ಪಿಸ್ಕೊಳ್ಳುವಂತಿಲ್ಲ ಅಂತ. ಅದು ಬರ್ತಾರೆ ಅವರು. ಇಲ್ಲಿ ಜಡ್ಜ್ ಆಗಿರುವವನು ಒಬ್ಬ ರೈತ, ಅವನು ಕೂಡ ಸತ್ತವನೇ. ಯಾಕೆ ರೈತನೇ ಅಲ್ಲಿ ಜಡ್ಜ್ ಆಗಿ? ರೈತನೇ ಜಡ್ಜಿ ಆಗಬೇಕಾಗಿದ್ದು. ಮಾಮೂಲು ನ್ಯಾಯಾಧೀಶರಾದರೆ ಇವರು ಇದು ಪಾಟಿ
ಪಾಟಿ ಸವಾಲು ಸೆಕ್ಷನ್ಗಳು ಇಂಥದ್ದೆಲ್ಲ ಕೋರ್ಟಿನ ಏನು ಕಲಂಗಳಿರ್ತವೆ ಅದನ್ನು ಮಾತಾಡಿ ಸುಳ್ಳನ್ನೇ ಸತ್ಯ ಅಂತ ಸಾಧಿಸಿ ಬಿಡ್ಬರ್ತಾರೆ. ಸುಳ್ಳು ನ್ಯಾಯಾಲಯ ಈಗಿನ ನ್ಯಾಯಕ್ಕೆ ಸಾಕ್ಷಿ ಇದ್ದರೆ ಸಾಕಲ್ವಾ, ಸತ್ಯ ವಿಜೃಂಭಿಸಲ್ಲ. ನೋಡಿ ನಮ್ಮ ನಾಟಕದಲ್ಲಿ ಅದಕ್ಕೆ ಮೊದಲು ನಮ್ಮ ನ್ಯಾಯಾಲಯದಲ್ಲಿ ಭಗವದ್ಗೀತೆ ಇತ್ತು. ನಾವು ಭಗವದ್ಗೀತೆಯನ್ನು ಮುಟ್ಟಿ ಪ್ರಮಾಣ ಮಾಡಿದ್ದನ್ನು ನಾನೂ ನೋಡಿದ್ದೇನೆ. ಅಲ್ಲಿಂದ ಭಗವದ್ಗೀತೆಯನ್ನು ತೆಗೆದುಬಿಟ್ರು. ಯಾಕೆ ತೆಗೆದ್ರು ಅಂದರೆ ನಮ್ಮದು ಜಾತ್ಯತೀತ ರಾಷ್ಟ್ರ ಅಲ್ವೇ, ಬೇಜಾರಾಗುತ್ತೆ ಕ್ರಿಶ್ಚಿಯನಿಗೆ. ಭಗವದ್ಗೀತೆ ಮುಸಲ್ಮಾನರಿಗೆ ಹರಾಮಾಗಿರುವಾಗ ಅವರ ಧರ್ಮಕ್ಕೆ ಅದನ್ನು ಮುಟ್ಟಿ ಪ್ರಮಾಣ ಮಾಡೋದಿದ್ರೆ ಏನು ಪಾಪ. ಕ್ರಿಶ್ಚಿಯನರಿಗೆ ಭಗವದ್ಗೀತೆಯನ್ನು ಬೈಬಲ್ಲೇ, ಹಾಗಾಗಿ ಬೇಡ ಅದು. ಹೀಗಾಗಿ ಈಗ ಸತ್ಯ ಹೇಳೋ ಪ್ರಮೇಯ ಇಲ್ಲ, ಸುಳ್ಳನ್ನೇ ಕರೆಕ್ಟಾಗಿ ಹೇಳಿದ್ರೆ ಸಾಕು. ಜಡ್ಜಿಯ ನ್ಯಾಯಾಧೀಶರ ತಲೆಗೆ ಹೊಡೆದಂತೆ ಅವರ ಸುತ್ತಿಗೆ ಇರ್ತದ, ಅದನ್ನೆಲ್ಲ ಅವರ ತಲೆಗೆ ಹೊಡೆದಂತೆ ಸುಳ್ಳನ್ನು ಹೇಳಿದ್ರೆ ಸಾಕು. ಅದು ಗೆದ್ದು ಬರ್ಬೋದು. ಕೊಲೆ ಮಾಡಿದವನು ಬಿಡುಗಡೆ ಆಗ್ಬೋದು, ಲೋಟಿ ಮಾಡಿದವನು, ದೇಶವನ್ನು ಕೊಳ್ಳೆ ಹೊಡೆದವನು ಕೂಡ ನಿರಪರಾಧಿ ಅಂತ ಮಾಡ್ಬೋದು. ಯಾಕೆಂದರೆ ಅದಕ್ಕಾಗಿ ಈಗ ತನಿಖಾ ಸಂಸ್ಥೆಗಳಿದೆ, SIT, ಲೋಕಾಯುಕ್ತ, ಬೇಕಾದಾಗ ಅವರೇ ನೇಮಿಸಿಕೊಂಡ ಅಧಿಕಾರಿಗಳು ಸುಳ್ಳು ಮಾಡಿ ಬರ್ಬೋದು. ಅದಕ್ಕಾಗಿ ಈ ಆತ್ಮಸಾಕ್ಷಿಯ ನ್ಯಾಯಾಲಯದಲ್ಲಿ ಅವನು ರೈತ ಜಡ್ಜ್ ಆಗಿರ್ತಾನೆ. ಏನು ಕಾನ್ಸೆಪ್ಟ್ ಅಂದರೆ ಒಬ್ಬ ಪ್ರಾಮಾಣಿಕ ರೈತನ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ. ನಾವು ರೈತನನ್ನ ಈ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಅವನು ಹೇಳ್ತಾನೆ, ಈ ನೆಲವನ್ನು ಉತ್ತು ಸತ್ಯವನ್ನು ಶೋಧಿಸಿದವನು, ನಿಷ್ಠೆಯ ಬೀಜ ಬಿತ್ತಿ ಪ್ರಾಮಾಣಿಕತೆಯ ಬೆಳೆ ಬೆಳೆದವನು, ಈ ನಿಮ್ಮ ಅಗ್ರಶ್ರೇಷ್ಠರಿಂದಲೇ ಪ್ರಾತಸ್ಮರಣೀಯರಿಂದಲೇ ದೇಶದ ಬೆನ್ನೆಲುಬು ಎಂದು ಕರೆಸಿಕೊಂಡೇ ಬಂದವನು. ಈ ಅರ್ಹತೆ ಈ ನ್ಯಾಯಪೀಠದಲ್ಲಿ ಕುಳಿತಲು ಸಾಕಲ್ವೇ, ಇನ್ನೇನಾದರೂ ಬೇಕಾ ಅಂತ ಕೇಳ್ತಾನೆ. ಅವರಿಗೆ ಬಾಯಿ ಬಿಡೋಕ್ಕಾಗಲ್ಲ. ಆದರೆ ಒಂದು ಕಂಡೀಷನ್ ಹಾಕ್ತೇವೆ ಆ ನ್ಯಾಯಾಲಯದಲ್ಲಿ ಆ ಜಡ್ಜ್, ನೀವು ಮಾಡಿರುವ ಸಾಧನೆಗಳು, ನಿಮಗೆ ಗಳಿಸಿರುವ ಬಿರುದು ಬಾವಲಿಗಳು, ನಿಮ್ಮ ಕಿರೀಟಗಳು, ನೀವು ಮಾಡಿರೋ ದೊಡ್ಡ ದೊಡ್ಡ ಕೈಂಕರ್ಯಗಳು, ಇದು ಜನತೆಗೆ ಗೊತ್ತಿದೆ, ಭಾರತೀಯರಿಗೆ ಗೊತ್ತಿದೆ. ಆದರೆ ನೀವು ಇದುವರೆಗೆ ಏನು ಮುಚ್ಚಿಟ್ಟಿದ್ದೀರಿ, ಯಾರಿಗೂ ಗೊತ್ತಾಗಬಾರದು ಅಂತ ಬಚ್ಚಿಟ್ಟಿದ್ದೀರಿ, ಯಾವ ಸುಳ್ಳುಗಳನ್ನು ಸತ್ಯ ಅಂತ ಪ್ರತಿಪಾದಿಸಿಕೊಂಡು ಬಂದಿದ್ದೀರಿ, ಇದನ್ನಷ್ಟೇ ಹೇಳಿ. ಅದನ್ನು ಈ ಜಡ್ಜ್ ಮತ್ತು ವಕೀಲೆ ಕೂಡ ಒಬ್ಬಳು ಅತ್ಯಾಚಾರಗೊಂಡು ಮರಣಪಟ್ಟ ಒಬ್ಬ ಎಜುಕೇಟೆಡ್ ಲೇಡಿ. ಈ ಸ್ವಾತಂತ್ರ್ಯ ಬಂತು, ರಾಮರಾಜ್ಯ, ಗಾಂಧೀಜಿಯ ಕನಸು ನನಸಾಗ್ತದೆ ಅಂತ ನಂಬಿಕೊಂಡು ಬಂದ ಹೆಣ್ಣು ಮಗಳು ಅತ್ಯಾಚಾರಗೊಂಡು ಬೀದಿಯ ಮಧ್ಯೆಯಲ್ಲಿ ಕೊಲೆಯಾಗಿ ಹೋಗ್ತಾಳಲ್ಲ, ಸಾಮೂಹಿಕ ಅತ್ಯಾಚಾರದಲ್ಲಿ ರಾಡಿನಿಂದ ಚುಚ್ಚಿ ಕೊಲೆ ಮಾಡ್ತಾರಲ್ಲ, ಆಕೆ ಕಾನೂನು ಪದವಿ ಮಾಡಿದವಳು, ಅವಳು ವಕೀಲೆಯಾಗಿ ಬರ್ತಾಳೆ. ಅವರು ಪ್ರಾಮಾಣಿಕ ರೈತ ಮತ್ತು ವಕೀಲೆ, ಅವರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕ್ತಾರೆ, ಎಲ್ಲರ ಮೇಲೂ, ಇವನ್ ಸಾವರ್ಕರ್ ಮೇಲೂ ಹಾಕ್ತಾರೆ. ನೋಡಪ್ಪ, ನೀನು ಕ್ರಾಂತಿಕಾರಿ, ವೀರ, ಧೀರ ಎಲ್ಲ ಹೌದು, ಆದರೆ ನೀನು ಬ್ರಿಟಿಷರಿಗೆ ದಮ್ಮಯ್ಯ ನನ್ನ ಬಿಟ್ಟುಬಿಡಿ ಅಂತ ಕ್ಷಮಾಪಣಾ ಪತ್ರ 7 ಬಾರಿ ಬರಿತೀಯಲ್ಲಪ್ಪ, ಯಾಕೆ? ಅದಕ್ಕೆ ಅವನು ಅದೇ ಉತ್ತರ ಕೊಡ್ತಾರೆ, ಇಲ್ಲ, ನಾನು ಶಿವಾಜಿ ಆದರ್ಶವನ್ನು ಪಾಲಿಸಿದೆ, ನಾನು ಅಲ್ಲೇ ಕೊಳೆತು ಸಾಯುವುದಕ್ಕಿಂತ ಜೈಲಿನಿಂದ ಹೊರಬಂದು ಈ ದೇಶಕ್ಕಾಗಿ ಏನನ್ನೋದು ಮಾಡುವುದು ಮುಖ್ಯ ಆಗಿತ್ತು, ನಾನು ಅಲ್ಲೇ ಸತ್ತು ಹೋಗುವುದು ನನ್ನ ಇದಾಗಿರಲಿಲ್ಲ. ನಾನು ಶಿವಾಜಿ ಮೊಘಲರಿಗೆ ಕೈ ಸಿಕ್ಕಿದಾಗ ನನ್ನನ್ನು ಬಿಟ್ಟು ಬಿಡಿ ಅಂತ ಕ್ಷಮಾಪಣಾ ಪತ್ರ ಬರೀತಿದ್ದ, ಬಿಟ್ಟೊಡನೆ ಕತ್ತಿ ಜಳಪಿಸ್ತಿದ್ದ, ಇದು ನನ್ನ ಆದರ್ಶ ಅಂತ ಹೇಳ್ತಾನೆ. ಅಥವಾ ನೀವು ಈ ಕೊಲೆಗೆಲ್ಲ ನೀವು ಉತ್ತೇಜನ ಕೊಡ್ತೀಯ, ಪಾಪ ಮಹಾತ್ಮ ಗಾಂಧೀಜಿಯವರು ಅಹಿಂಸಾವಾದಿ, ಅವ್ರಿಗೆ ಏನಾಗಬೇಕು ಅಂತ ಕೇಳಿದಾಗ, ನಾವು ಕೊಲೆಯ ಬಗ್ಗೆ ಅಲ್ಲ, ವಧೆ ಮಾಡಿದ್ರ ಬಗ್ಗೆ. ಶ್ರೀಕೃಷ್ಣ ವಧೆ ಮಾಡಿದ ಕಂಸನನ್ನು, ಕೊಲೆಯಲ್ಲ ಅದು. ರಾವಣನನ್ನು ವಧೆ ಮಾಡಿದ, ಕೊಲೆಯಲ್ಲ. ದುಷ್ಟ ಸಂಹಾರ, ಶಿಕ್ಷಾ ಪರಿಪಾಲನೆ ನಮ್ಮ ಸಂಸ್ಕೃತಿಯ ಭಾಗ ಅಂತ ಹೇಳ್ತಾನೆ. ಅದನ್ನು ನಾನು ಪಾಲಿಸಿದೆ, ಅದಕ್ಕಾಗಿ ನಾವು ಕ್ರಾಂತಿಕಾರಿಗಳಾಗಿದ್ದೀವಿ ಅಂತೇಳಿ ಸುಭಾಷರು, ಸಾವರ್ಕರ್ರು ಹೇಳ್ತಾರೆ. ಅಂಬೇಡ್ಕರ್ ಅವರು ಅವರನ್ನು ಈ ಕಾಂಗ್ರೆಸ್ಗರು ಈ ಮೆಚ್ಚಿ ಅವರನ್ನು ಅವಮಾನಿಸಿದೆ ಯಾರು? ಇದೇ ಕಾಂಗ್ರೆಸ್. ಅವರು ಸಂಸತ್ತಿನಲ್ಲಿ ಸಂವಿಧಾನದ ಕರಡು ಪ್ರತಿಯನ್ನು ಮಂಡಿಸಿದಾಗ ಅವರನ್ನು ಮೂದಲಿಸಿದವರು ಯಾರು? ಗೌರವಿಸಬಾರದು ಅಂತ ಪರಮಾನು ಕೊಟ್ಟವರು ಯಾರು? ಕಾಂಗ್ರೆಸ್ ಸದಸ್ಯರು. ಅವನೊಬ್ಬ ಮೋಸಗಾರ, ವಂಚನೆಗಾರ, ವಿದೇಶಿ ಸಂವಿಧಾನವನ್ನು ಕಾಪಿ ಮಾಡಿದ್ದಾರೆ, ಇದರಲ್ಲಿ ಏನೂ ಇಲ್ಲ, ಇದು ಸಂವಿಧಾನವೇ ಅಲ್ಲ ಅಂತ ಟೀಕೆ ಮಾಡಿದವರು, ವಂಚಕ ಅಂತ ಕರೆದವರು ಇದೇ ಕಾಂಗ್ರೆಸ್ಗರು ಪಾರ್ಲಿಮೆಂಟಿನಲ್ಲಿ. ಇದೇ ಜವಾಹರ್ ಗುಲಾಬಿ ಪಂಡಿತರು ಮಂದಹಾಸ ಬೀರುತ್ತಾ ಕುಳಿತಿದ್ದರು ಅಂತ ಹೇಳ್ತಾರೆ ಸಾವರ್ಕರ್. ಅಂದರೆ ಅಷ್ಟು 2 ಬಾರಿ ಇಂಥ ಶ್ರೇಷ್ಠ ಒಬ್ಬ ನಾಯಕ, ಇಷ್ಟೊಂದು ಪದವಿ ಡಿಗ್ರಿಗಳ ಸರಮಾಲೆ ಇರುವ, ಕಾನೂನನ್ನು
ಅರಗಿಸಿಕೊಂಡಿರುವ, ಈ ದೇಶಕ್ಕೆ ಏನು ಬೇಕು, ಈ ದೇಶದ ದಲಿತರ ಧ್ವನಿಯಾಗಿದ್ದಂಥ ಒಬ್ಬ ಮಹಾನ್ ಶ್ರೇಷ್ಠ ವ್ಯಕ್ತಿ ಅಂಬೇಡ್ಕರ್ರನ್ನು ಪಾರ್ಲಿಮೆಂಟಿಗೆ ಬರಬಾರದು ಅಂತ 2 ಬಾರಿ ಸೋಲಿಸಿದವರು ಯಾರು? ಇದೇ ನೆಹರು ಕಾಂಗ್ರೆಸ್ ಮತ್ತು ಈಗಿನ ಸನ್ನಿ ಸಂತಾನಗಳೇ ಅಲ್ವಾ ಸೋಲಿಸಿದ್ದು. ಅವರು ಸತ್ತಾಗ ಗೌರವ ಕೊಡದಿದ್ದವರು ಯಾರು? ಅವರಿಗೆ ಭಾರತ ರತ್ನ ಕೊಡದಿದ್ದವರು ಯಾರು? ಯಾರು ಹೇಳಿ ಮಿಸ್ಟರ್ ಈ ಕಾಂಗ್ರೆಸ್ಸಿಗರೇ, ನೀವು ಹೇಳಿ. ಇವತ್ತು ಸಂವಿಧಾನದ ಕೆಂಪು ರ್ಯಾಪರ್ ಒಳಗೆ ಖಾಲಿ ಒಳಗೆ ಖಾಲಿ ಇರೋ ಕೆಂಪು ರ್ಯಾಪರ್ ಇಟ್ಕೊಂಡು ಸಂವಿಧಾನವನ್ನು ಒಂದು ಗೆರೆಯೂ ಓದಿಲ್ಲ ರಾಹುಲ್ ಗಾಂಧಿ. ಓದಿದ್ದರೆ ಕೆಂಪು ಖಾಲಿ ಹಾಳೆಗಳನ್ನು ಕೊಡ್ತಾ ಇರಲಿಲ್ಲ. ಈ ಥರದ ಬೋಗಸನ್ನು, ಈ ಥರದ ಮೋಸವನ್ನು, ಗರೀಬಿ ಹಠ ಎಷ್ಟು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಿ ನೀವು. ಇನ್ನು ಎಷ್ಟು ವರ್ಷ ಸಹಿಸಬೇಕು? ಎಷ್ಟು ವರ್ಷ ಸಹಿಸಬೇಕು? ನೀವು ಹೇಳಿದೆಲ್ಲ ಸತ್ಯನಾ? ಸುಳ್ಳನ್ನು ಸತ್ಯ ಅಂತ ಮಾಡ್ತೀರಲ್ಲ. ಲೂಟಿ ಮಾಡಿದ್ದೀರ, ದೇಶವನ್ನು ಕೊಳ್ಳೆ ಹೊಡೆದಿದ್ದೀರಾ. ಅನೇಕ ಜನ ಈ ದೇಶಕ್ಕಾಗಿ ಪ್ರಾಣ ತೆತ್ತರಲ್ಲ. ಹುಡುಗರು 23-24 ವಯಸ್ಸು ಗಲ್ಲಿಗೆ ಏರಿದ್ರಲ್ಲ. ಈ ಭಗತ್ ಸಿಂಗಿಂದ ಹಿಡಿದು ಆಜಾದ್ರವರೆಗೆ 23-24 ವಯಸ್ಸು. ಆ ವಯಸ್ಸಿನಲ್ಲಿ ಈಗ ಎಲ್ಲ ಓದ್ತಿರ್ತಾರೆ. ಈಗಿನ ಕಾಲದಲ್ಲಿ ಮದುವೆ ಆಲೋಚನೆ ಇಲ್ಲದ ವಯಸ್ಸದು. ಆ ವಯಸ್ಸಿನಲ್ಲಿ ಈ ದೇಶಕ್ಕಾಗಿ ಪ್ರಾಣ ಬಿಟ್ಟರಲ್ಲ ಲಕ್ಷಾಂತರ ಯುವಕರು. ನಮ್ಮ ನಾಟಕದಲ್ಲಿ ಬಂದ ಜತೀಂದ್ರ ದಾಸ್ ಯಾರಿಗೂ ಗೊತ್ತೇ ಇಲ್ಲ ಅಲ್ವಾ? ನಮ್ಮ ಮಕ್ಕಳಿಗೆ ಜತೀಂದ್ರ ದಾಸ್ ಗೊತ್ತಿಲ್ಲ ಅಲ್ವಾ? ಅವರು ಸ್ವಾತಂತ್ರ್ಯ ಚಳವಳಿಯಲ್ಲಿ ಬಂಧನಕ್ಕೊಳಗಾಗ್ತಾರೆ. 64 ದಿನ ಉಪವಾಸ ಇದ್ದು ಪ್ರಾಣತ್ಯಾಗ ಮಾಡ್ತಾರೆ. ಇದು ದಾಖಲೆ. ಗಾಂಧೀಜಿಗಿಂತ ದೀರ್ಘಕಾಲ ಉಪವಾಸ. ಆದರೆ ಗಾಂಧೀಜಿ ಗೊತ್ತೇ ಇಲ್ಲದಂತಿದ್ದು ಬಿಟ್ಟರು. ಅವರ ಹರಿಜನ ಪತ್ರಿಕೆಯಲ್ಲಿ ಸಣ್ಣ ಸುದ್ದಿಯೂ ಬರಲಿಲ್ಲ. ಭಾರತದಾದ್ಯಂತ ದೊಡ್ಡ ಸುದ್ದಿ ಆಯಿತು. ಅನೇಕ ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಬಂತು. ಅಂದರೆ ಉಪವಾಸ ಗಾಂಧೀಜಿಯ ಸೊತ್ತು. ಬೇರೆಯವರಿಗೆ ಆ ಮರ್ಯಾದೆಗೆ ಅವರು ಹೋಗಬಾರದು. ನೋಡಿ, ಈ ಅನಾರ್ಕಿಗಳೇನಿದೆ ಇದನ್ನು ಹೇಳಬೇಕಾಗಿತ್ತು. ಉದ್ದೇಶಪೂರ್ವಕವಾಗಿ ಮುಸ್ಲಿಮರನ್ನು ತುಷ್ಟೀಕರಣ ಮಾಡಿದ್ರಲ್ಲ. ಅಂಬೇಡ್ಕರ್ ಹೇಳಿದ್ದು ಅದು ಯಾವುದೋ ಒಂದು ಸ್ವಾಮೀಜಿಗೆ ಎಫ್ಐಆರ್ ಆಯ್ತಂತೆ. ಅದು ಯಾಕೆ ಆಯ್ತು ಅಂದರೆ ಹೇಳುವ ರೀತಿಯೇ ತಪ್ಪಿದ್ದರಿಂದ ಎಫ್ಐಆರ್ ಆಗಿರೋದು. ಅಂಬೇಡ್ಕರ್ ಹೇಳಿದ್ದು ಏನಂದರೆ ಅವರ ಥಾಟ್ಸ್ ಆನ್ ಪಾಕಿಸ್ತಾನವನ್ನು ಓದಿ. ಕಾಂಗ್ರೆಸ್ಸಿಗರೆ, ನೀವು ಓದಿ. ನೀವು ಯಾರಿಗೂ ಕಾಣದಂತೆ ಬಚ್ಚಲು ಮನೆಯಲ್ಲಿ ಓದ್ಕೊಳ್ಳಿ ಅಟ್ಲೀಸ್ಟ್. ಆದರೆ ಓದಿ. ಅದರಲ್ಲಿ ಏನು ಬರೆದಿದೆ? ಥಾಟ್ಸ್ ಆನ್ ಪಾಕಿಸ್ತಾನ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದದ್ದು, ಅಡ್ಡಂಡ ಕಾರ್ಯಪಲ್ಲ. ಅದರಲ್ಲೇನು ಬರೆದಿದ್ದಾರೆ ಗೊತ್ತಾ? ಮುಸಲ್ಮಾನರು ಭಾರತದಲ್ಲಿ ಇರುತ್ತಾರೆ, ಆದರೆ ಭಾರತಕ್ಕೆ ನಿಷ್ಠರಾಗಿರೋದಿಲ್ಲ. ವಿದೇಶಿ ಮುಸ್ಲಿಂ ರಾಷ್ಟ್ರವೊಂದು ಭಾರತಕ್ಕೆ ಆಕ್ರಮಣ ಮಾಡಿದರೆ ಇವರು ಅವರ ಪರ ನಿಲ್ಲುತ್ತಾರೆ ಹೊರತು ಭಾರತದ ಪರ ನಿಲ್ಲೋದಿಲ್ಲ. ಅವರು ಅವರ ಧರ್ಮವನ್ನು ನಂಬುತ್ತಾರೆ ಹೊರತು ಅವರು ಈ ದೇಶವನ್ನಲ್ಲ ಅಂತ ಹೇಳಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾನು ಎಂದಿಗೂ ಇಸ್ಲಾಂ ಧರ್ಮಕ್ಕೆ, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗೋದಿಲ್ಲ. ನಾನು ಆಗೋದಿದ್ದರೆ ಭಾರತೀಯ ಧರ್ಮಕ್ಕೆ ಆಗ್ತೇನೆ. ಬುದ್ಧ ಭಾರತೀಯ ಸಂಜಾತ ಅಂತೇಳಿ ಬೌದ್ಧ ಧರ್ಮಕ್ಕೆ ಅವರು ಮತಾಂತರ ಆಗ್ತಾರೆ. ಇದು ಅಂಬೇಡ್ಕರ್ ಅವರು ಹೇಳಿದ ಭಾಷಣಗಳಲ್ಲಿ ಹೇಳಿದ್ದು, ಸಂವಿಧಾನದ ಭಾಷಣಗಳಲ್ಲಿ ಹೇಳಿದ್ದು, ಥಾಟ್ಸ್ ಆನ್ ಪಾಸ್ ಸ್ವತಃ ಪುಸ್ತಕವನ್ನೇ ಬರೆದದ್ದು. ಇದನ್ನು ನಾವು ಈಗ ಹೇಳಲಿಕ್ಕೆ ನಮಗೆ ಭಯ ಯಾಕೆ? ಅಂಬೇಡ್ಕರ್ ಹೇಳಿದ್ದನ್ನು ಸುಮ್ಮನೆ ಅಂಬೇಡ್ಕರ್ ಫೋಟೋ ನೀವು ಮಾಡಿದಷ್ಟು ಮೋಸ ಈ ಕಾಂಗ್ರೆಸ್ರು. ಅಂಬೇಡ್ಕರ್ ಹೇಳ್ತಾರೆ, ದಲಿತರನ್ನು ಮೋಸ ಮಾಡಿದ್ದು ಕಾಂಗ್ರೆಸ್, ಸಂವಿಧಾನವನ್ನು ಮೋಸ ಮಾಡಿದ್ದು ಕಾಂಗ್ರೆಸ್. ನಿಮಗೆ ಗೊತ್ತಾ? ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಿರಲ್ಲ, ಸಂವಿಧಾನವನ್ನು ಬದಲಾಗಬೇಕು ಅಂತ ಯಾರೋ ಹೇಳಿಬಿಟ್ರಂತೆ ಅನಂತಕುಮಾರ್ ಹೆಗಡೆ. ಇವತ್ತು ಟಿಕೆಟ್ ಕೂಡ ಸಿಗದೆ ಮೂಲೆ ಗುಂಪಾದ್ರಲ್ಲ, ಅವರು ಮಾತಿನ ಬರದಲ್ಲಿ ಬದಲಾಗಬೇಕು ಅಂತ ಹೇಳಿದ್ದು, ತಿದ್ದುಪಡಿ ಆಗಬೇಕು ಅಂತ ಹೇಳಿದ್ದದು. ಮಾತಿನ ಬರದಲ್ಲಿ ಬದಲಾಗಬೇಕು ಅಂತ ಹೇಳಿಬಿಟ್ರೇನೋ, ನಾನು ತಿಳ್ಕೊಂಡಿದ್ದೀನಿ. ಬಹುಶಃ ಹಂಗೆ ಹೇಳಿದರೆ ಗೊತ್ತಿಲ್ಲ ಅದು. ಆದರೆ ಸಂವಿಧಾನವನ್ನು ತಿದ್ದುಪಡಿಯಲ್ಲಿ 100 ಬಾರಿ ತಿದ್ದುಪಡಿ ಮಾಡಿದವರು ಯಾರು? ಎಲ್ಲ ವಿರೋಧ ಪಕ್ಷದ ನಾಯಕರನ್ನು, ಅಟಲ್ ಬಿಹಾರಿ ವಾಜಪೇಯಿ, ಅದ್ವಾನಿ ಸೇರಿದಂತೆ, ಜಯಪ್ರಕಾಶ್ ನಾರಾಯಣ್ ಸೇರಿದಂತೆ ಇಡೀ ಭಾರತದಾದ್ಯಂತಿರುವ ಎಲ್ಲ ವಿರೋಧ ಪಕ್ಷದವರನ್ನು, ಪಾರ್ಲಿಮೆಂಟಿನ ಎಲ್ಲ ಸದಸ್ಯರನ್ನು ಜೈಲಿಗೆ ಹಾಕಿ ಬೆಂಗಳೂರು ಜೈಲಲ್ಲಿದ್ದರು. ಇವತ್ತು ಸ್ವಾತಂತ್ರ್ಯ ಏನು ಇದಿದೆ ಅಂತ ಸೌಧ ಅಂತಿದೆ, ಅಲ್ಲಿ ಅದು ಈಗ ಪ್ರತಿಭಟನೆ ಮಾಡ್ತಾರಲ್ಲ, ಅದು ಹಿಂದೆ ಜೈಲು. ನನ್ನ ಅಣ್ಣ ಕೂಡ ಅಡ್ಡಂಡ ಕಾಶಿ ಜೈಲಲ್ಲಿದ್ದ. ನನಗೆ ಅಧಿಕಾರ ಇದೆ ರೀ ಈ ಕಾಂಗ್ರೆಸ್ಸಿನ ಇದನ್ನೆಲ್ಲ ಮಾತಾಡಲಿಕ್ಕೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.